ಸುಮಾರು 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಕೆಳಗಾಮ ಬಸವಣ್ಣನವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾದ ಶಿವಶರಣ ದೌಲಪ್ಪ ಅವರು ನಿರ್ಮಿಸಿದಾರಂತ್ರಿ ಈ ದೇವಸ್ಥಾನವನ್ನ. ಸ್ಥಳರ ಜನರ ನಂಬಿಕೆಯಂತೆ ಹಸುವೊಂದು ಹುತ್ತದ ಮೇಲೆ ನಿರಂತರವಾಗಿ ಹಾಲು ಸುರಿಯುವುದನ್ನ ದೌಲಪ್ಪ ಜನರ ನೋಡ್ತಾರತ್ರಿ. ಆ ಹುತ್ತದಾಗ ಏನೈತಿ ನೋಡ್ಬೇಕಂತೇಳಿ ಗ್ರಾಮಸ್ಥರೊಂದಿಗೆ ಅದನ್ನ ದೌಲಪ್ಪ ಜನವರ ಹುತ್ತ ಹಾಡ್ತಾರತ್ರಿ. ಈ ಹುತ್ತ ಅಡ್ಡನ ಅವ್ರಿ ಸಿಕ್ಕದ ಉದ್ಭವ ನಂದಿ ವಿಗ್ರಹ ಅತ್ರಿ. ಹಂಗಾರಿ ಇಲ್ಲಿನ ನಂದಿ ಮೂರ್ತಿಯು ವರ್ಷದಿಂದ ವರ್ಷಕ್ಕೆ ಬೆಳಿತೈತಿ ಅಂತ ಹೇಳ್ತಾರ್ರಿ. ಆರಂಭದಲ್ಲಿ ಚಿಕ್ಕದಾಗಿ ಸಿಕ್ಕ ಈ ವಿಗ್ರಹವು ಈಗ ಸರಿ ಸುಮಾರು 7 ಅಡಿ ಉದ್ದ ಮತ್ತ 6.5 ಅಡಿ ಅಗಲಕ ವಿಸ್ತರಿಸಿದೆ ಅಂತ ಹೇಳ್ತಾರ್ರಿ. ಅದ ಟೈಪ್ ರೀ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನು ಈ ದೇವಾಲಯವನ್ನು ನಾಶಪಡಿಸಲು ಬಂದಾಗ ಬಸವಣ್ಣನವರ ಪವಾಡವನ್ನು ನೋಡಿ ಬೆಚ್ಚಿ ಬಿದ್ದ ಮಂಡಿ ಉರಿ ಕ್ಷಮೆ ಆಚರಿಸಿದನಂತ್ರಿ. ಅದ ಟೈಪ್ ಸುಲ್ತಾನನು ರೀ ದೇವಸ್ಥಾನ ಪರೀಕ್ಷಿಸುವ ಸಲುವಾಗಿ ನೈವೇದ್ಯವಾಗಿ ಮಾಂಸವನ್ನು ಅರ್ಪಿಸಿದತ್ರಿ. ಆ ಮಾಂಸವು ಅದು ಪವಾಡ ಸದೃಶ್ಯವಾಗಿ ದಾಸವಾಳ ಹೂಗಳಾಗಿ ಬದಲಾಯ್ತತ್ರಿ. ಇಷ್ಟೆಲ್ಲ ಪವಾಡ ನೋಡಿದ ಸುಲ್ತಾನನು ರೀ ಒಂದ ರಾತ್ರಿ ಒಳಗ ಗುಡಿ ನಿರ್ಮಿಸಲಕ ಸಹಾಯ ಮಾಡಿದಂತ ಹೇಳ್ತಾರ್ರಿ. ಹಂಗ ಸುಲ್ತಾನನು ರೀ ಪ್ರಭಾವಿತನಾಗಿ ದೇವಾಲಯದ ನವೀಕರಣಕ್ಕೆ ಸಹಾಯ ಮಾಡಿದ ಕಾರಣದಿಂದ ಈ ದೇವಾಲಯ ಮತ್ತು ಹಿಂದೂ ಮತ್ತು ಮುಸ್ಲಿಂ ಶೈಲಿಯ ವಾಸ್ತುಶಿಲ್ಪ ಹೊಂದೈತೆ ಅಂತ ಹೇಳ್ತಾರ್ರಿ. ಇಲ್ಲಿ ವರ್ಷದ 8 ತಿಂಗಳು ದಿನಕ್ಕೆ 2 ಬಾರಿ ಪೂಜೆ ನಡೆದ್ರ ಶಿವರಾತ್ರಿಯಿಂದ ಮೃಗಶಿರ ಮಾಸದವರೆಗೆ 4 ತಿಂಗಳುಗಳ ಕಾಲ ದಿನಕ್ಕೆ 3 ಬಾರಿ ಪೂಜೆ ನಡೀತೈತ್ರಿ. ಪ್ರತಿ ಸೋಮವಾರ ಅಂತೂ ಇಲ್ಲಿ ಸಂಜಿಕಾ ಪಲ್ಲಕ್ಕಿ ಉತ್ಸವ ನಡೀತೈತ್ರಿ. ಅದ್ರಾಗ ಉಗಾದಿ ಮತ್ತ ಶ್ರಾವಣದಾಗಂತೂ ಕಾಲಿಲ್ಲ ಜಾಗ ಇರುದಿಲ್ರಿ. ಆ ಪರಿ ದೊಡ್ಡ ಜಾತ್ರೆನ ಆಕೈತಿ ನೋಡ್ರಿ. ವಿಡಿಯೋದ್ರೊಳಗ ಏನಾರ ತಪ್ಪಾಗಿದ್ರ ಕ್ಷಮೆ ಇರ್ಲ್ರಿ.